ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ವೀಕ್ಷಕರೇ, ಈಗಿನ ದಿನಮಾನಗಳಲ್ಲಿ ಕೆಮ್ಮಿನ ಔಷಧಿ ಹೋಗಿ ಕೇಳಿಬಿಟ್ರೆ ಮೆಡಿಕಲ್ ಸ್ಟೋರಲ್ಲಿ ಕೊಡಲ್ಲ. ಹೆಸರು ಬರ್ಕೊಂತಾರೆ, ನಂಬರ್ ಬರ್ಕೊಂತಾರೆ. ಏನಾದರೂ ಕೋವಿಡ್ ಟೆಸ್ಟ್ ಮಾಡಿಸಿದ್ರೆ ಏನೋ ಅಂತ ಕೇಳ್ತಾರೆ, ಅಥವಾ ಡಾಕ್ಟ್ರ್ ಹತ್ರ ಹೋಗ್ರಿ ಅಂತಾರೆ. ಕೊಡಲ್ಲ ಕೆಮ್ಮಿನ ಔಷಧಿ. ಯಾಕೆ ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಟೈಮ್ ವೇಸ್ಟ್ ಮಾಡ್ಕೊತೀರಿ? ಸಿಂಪಲ್ಲಾಗಿ ನೀವು ಮನೆಗೆ ಕೆಮ್ಮಿನ ಔಷಧಿ ಮಾಡ್ಕೊಳ್ರಿ. ಹೆಂಗೆ? ಮನೆ ಮುಂದೆ ತುಳಸಿ ಕಟ್ಟೆ ಇದೆಯಾ? ತುಳಸಿ ಸ್ವರಸವನ್ನು ಮಾಡಿರಿ. ಎಲೆಯನ್ನು ತನ್ನಿ ಮಿಕ್ಸಿ ಹಾಕಿ ಜಜ್ಜಿ ರಸ ತಗೊಳ್ರಿ. 2 ಚಮಚ ಸಿಕ್ಕರೆ ಸಾಕು. ಅದಕ್ಕೊಂದಿಷ್ಟು ಜೇನನ್ನು ಹಾಕಿರಿ, ಅದಕ್ಕೊಂದಿಷ್ಟು ಬೆಲ್ಲವನ್ನು ಹಾಕಿರಿ, ಅದಕ್ಕೊಂದಿಷ್ಟು ಏಲಕ್ಕಿಯನ್ನು ಹಾಕಿರಿ, ಒಂದಿಷ್ಟು ಲವಂಗವನ್ನು ಹಾಕಿರಿ. ಬ್ಯೂಟಿಫುಲ್ ಕಾಫ್ ಸಿರಪ್ ನಿಮ್ಮ ಮನೆಯಲ್ಲೇ ರೆಡಿ ಆಯಿತು. ಈ ಸಿರಪ್ಪನ್ನು 5 ರಿಂದ 10 ml ಬೆಳಗ್ಗೆ ಮತ್ತು ಸಾಯಂಕಾಲ. ಎಷ್ಟು ದಿವಸ? 5 ದಿನ ತಗೊಳ್ರಿ. ಅದು ಡ್ರೈ ಕಾಫ್ ಆದ್ರೇನು, ವೆಟ್ ಕಾಫ್ ಆದ್ರೇನು, ಕಫ ಇರಲಿ ಕಫ ಇರದೇ ಇರಲಿ, ಬಿಳಿ ಬಣ್ಣದ ಕಫ ಇರಲಿ, ಹಳದಿ ಬಣ್ಣದ ಕಫ ಇರಲಿ, ಹಸಿರು ಬಣ್ಣದ ಕಫ ಇರಲಿ, ಯಾವ ಥರದ ಕಫ ಆದ್ರೂ ಕೂಡ ವಾಸಿ ಆಗ್ತದೆ. ಶುಗರ್ ಇರೋರು ತಗೋಬೋದಾ? ಜೇನು ಇರೋದ್ರಿಂದ ಜೇನು ಬಿಟ್ಟು ಬಿಡ್ರಿ, ತುಳಸಿಯನ್ನು ಬಳಕೆ ಮಾಡಿ. ನೀವು BP ಇರೋರು ತಗೋಬೋದಾ? BP ಇರೋರು ಧಾರಾಳವಾಗಿ ತಗೋಬೋದು. ಇದು ಸಿಕ್ಕಿಲ್ಲ, ವಾಸ ಅಂತ ಹೇಳ್ತಾರೆ, ಆಡು ಸೋಗೆ ಸೊಪ್ಪು, ಅದರ ಸ್ವರಸವನ್ನು ತಗೊಂಡ್ಬನ್ನಿ, ಕುಟ್ಟಿ ರಸವನ್ನು ತೆಗೆದು ಬೆಳಗ್ಗೆ ಸಾಯಂಕಾಲ. ಮಕ್ಕಳಿಗಂತೂ ದಿ ಬೆಸ್ಟ್ ಕಾಫ್ ಸಿರಪ್. ಇದನ್ನು ಬಳಕೆ ಮಾಡಿದ್ದೆ ಅದರಲ್ಲಿ ಯಾವುದೇ ರೀತಿಯ ಕಫ ಇರಲಿ, ಯಾವುದೇ ರೀತಿಯ ಕೆಮ್ಮಿರಲಿ, ಅಸ್ತಮಾದ ಕೆಮ್ಮಿರಲಿ ಕಡಿಮೆ ಆಗ್ತದೆ. ಯಾವ ರೀತಿಯ ಕಾಫ್ ಸಿರಪ್ಪಿನ ಅವಶ್ಯಕತೆ ಬೇಕಾಗಿಲ್ಲ. ಇವತ್ತಿನ ದಿನಮಾನಗಳಲ್ಲಿ ನೀವು ಕೆಮ್ಕಂತ ಹೋದ್ರಿ ಅಂತಂದರೆ ಡಾಕ್ಟ್ರೂ ಕೂಡ ಮುಟ್ಟಕ್ಕೆ ಹೆದರ್ತಾರೆ. ಆಮೇಲೆ ಚಿಕ್ಕ ಪುಟ್ಟ ಕೆಮ್ಮು, ನೆಗಡಿ, ಜ್ವರಕ್ಕೆ ನೀವು ಆಸ್ಪತ್ರೆಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲೇ ಮದ್ದುಗಳನ್ನು ಮಾಡ್ಕೊಳ್ರಿ. ಮಕ್ಕಳಿಗೆ ಕೆಮ್ಮಾತು ಅಂದರೆ ನೀವೇ ಚಿಕಿತ್ಸೆಯನ್ನು ಕೊಡ್ಬೋದು. ಈ ಥರದ ಮನೆ ಮದ್ದುಗಳನ್ನು ಪ್ರಯೋಗ ಮಾಡಿ. ಇದನ್ನು ಎಲ್ರಿಗೂ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.